ಬ್ರೋ ಪೋರ್ಟರ್ ಬೆಸ್ಟಾ ಇಲ್ಲಾಂದರೆ ರ್ಯಾಪಿಡೋ ಬೆಸ್ಟಾ, ಎರಡಲ್ಲ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಮಾಡೋದಾದ್ರೆ ಯಾವ ಅಪ್ಲಿಕೇಶನ್ ನೀವು ಸಜೆಷನ್ ಮಾಡ್ತೀರಾ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಅದು ಯಾವುದರಲ್ಲಿ ಡ್ಯೂಟಿ ಜಾಸ್ತಿ ಬರ್ತವೆ, ಯಾವ ಅಪ್ಲಿಕೇಶನ್ ಬೆಟರ್ ಅಂತ, ಎರಡು ಅಪ್ಲಿಕೇಶನಲ್ಲಿ ಯಾವ್ದು ಬೆಸ್ಟು ಯಾವ್ದು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರಲ್ವಾ. ಸೊ ನಿಮಗೆ ನಾನು ಹೇಳೋದೇನಪ್ಪ ಅಂದರೆ ನನಗೆ ಎರಡು ಅಪ್ಲಿಕೇಶನ್ ಇಟ್ಕೊಳ್ಳೋದು ತುಂಬ ಬೆಟರು. ಆದರೆ ಕೆಲವರ ಮೈಂಡ್ ಸೆಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅದೇ ಆಗಲೇ ಹೇಳಿಲ್ವಾ, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸಿದ್ರ, ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇತ್ತೀಚಿನ ದಿನಗಳಲ್ಲಿ ನನಗೆ ಕೇಳ್ತಿರುವಂಥ ತುಂಬ ಕಮೆಂಟ್ಸ್ ಬರ್ತಾ ಇರೋದಾಗಲಿ ಅಥವಾ ತುಂಬ ಪರ್ಸ್ನಲಿ ಕಾಲ್ ಮಾಡಿ ಮತ್ತು DM ಮಾಡಿ ವಾಟ್ಸಪ್ಪಲ್ಲೆಲ್ಲ ನಾನು ಗ್ರೂಪಲ್ಲಿ ಮೆಸೇಜ್ ಮಾಡ್ತಿರೋದೇನಪ್ಪ ಅಂದರೆ, ಬ್ರೋ ಪೋರ್ಟರ್ ಬೆಸ್ಟಾ ಇಲ್ಲಾಂದರೆ ರ್ಯಾಪಿಡೋ ಬೆಸ್ಟಾ, ಎರಡಲ್ಲ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಮಾಡೋದಾದರೆ ಯಾವ ಅಪ್ಲಿಕೇಶನ್ ನೀವು ಸಜೆಷನ್ ಮಾಡ್ತೀರಾ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಜಾಸ್ತಿ ಅಂದರೆ ನಾನು ಅರ್ನ್ ಮಾಡ್ತಾ ಇರೋದು ಬಂದ್ಬಿಟ್ಟು ರ್ಯಾಪಿಡೋ ಮತ್ತು ಪೋರ್ಟರ್ ಎರಡು ಅಪ್ಲಿಕೇಶನಲ್ಲೂ ಅರ್ನ್ ಮಾಡ್ತಾ ಇದ್ದೀನಿ. ಆದರೆ ಒಂದು ಅಪ್ಲಿಕೇಶನಲ್ಲಿ ಯಾವುದು ಬೆಸ್ಟು ಅಂತ ಹೇಳೋದಾದರೆ, ಸೊ ಮುಂದೆ ತಿಳಿಸ್ತೀನಿ. ಫಸ್ಟು ರ್ಯಾಪಿಡೋ ಮತ್ತು ಪೋರ್ಟರ್ ಅಂದರೆ ಏನು ಅಂತ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಏನಕ್ಕೆ ಅಂದರೆ ತುಂಬ ಜನ ಹೊಸದಾಗಿ ನೋಡ್ತಿರ್ತಾರೆ, ಸೊ ಅಂಥವ್ರಿಗೆ ಒಂದು ಐಡಿಯಾ ಅಂತ. ಸೊ ರ್ಯಾಪಿಡೋ ಪೋರ್ಟರ್ ಅಂದರೆ, ಫಸ್ಟ್ ಆಫ್ ಆಲ್ ಪೋರ್ಟರ್ ಅಂದರೆ ಪೋರ್ಟರಲ್ಲಿ ಬಂದುಬಿಟ್ಟು ಪಾರ್ಸಲ್ ಐಟಮ್ಸ್ ಕೊಡ್ತಾರೆ. ಅಂದರೆ ಲೈಕ್ ಏನಾದರೂ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಪೇಪರ್ಸ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಸೊ ಒಂದು ಚಿಕ್ಕ ಚಿಕ್ಕ ಐಟಮ್ಸು, ದೊಡ್ಡ ಐಟಮ್ಸು ಕೊಡ್ತವೆ, ಇದು ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಪಾರ್ಸಲ್ ಐಟಮ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗೋದೇ ಪೋರ್ಟರು. ಈ ಒಂದು ಅಪ್ಲಿಕೇಶನ್ನು ಪೋರ್ಟರಲ್ಲಿ ಪಿಕಪ್ ಡ್ರಾಪ್ ಇರಲ್ಲ, ಲೈಕ್ ಬೈಕ್ ಟ್ಯಾಕ್ಸಿ ಥರ ಇರಲ್ಲ. ಬಟ್ ರ್ಯಾಪಿಡೋ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಇರ್ತದೆ, ಫುಡ್ ಇರ್ತದೆ, ಮತ್ತು ಅದಾದ್ರ ಜೊತೆಗೆ ನಿಮಗೆ ಪಾರ್ಸಲು ಇರ್ತದೆ. ಸೊ ನಿಮಗೆ ಇದರಲ್ಲಿ ಬಂದು ಎಲ್ಲನೂ ಇರ್ತದೆ. ನಿಮಗೆ ಬೇಕಾದರೆ ನೀವು ಕಸ್ಟಮರ್ನು ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡ್ಬೋದು, ಪಾರ್ಸಲ್ ಆರ್ಡರ್ಗಳು ಬೀಳ್ತವೆ, ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡ್ಬೋದು, ಅದಾದಮೇಲೆ ಫುಡ್ ಆರ್ಡರ್ಗಳು ಬರ್ತದೆ, ಅದ್ರ ಜೊತೆಗೆ ಗ್ರಾಸರೀಸು ಕೂಡ ಇರ್ತದೆ. ಸೊ ನಿಮಗೆ ಜಾಸ್ತಿ ಆಪ್ಷನ್ಸ್ ಎಲ್ಲಪ್ಪ ಇದಾವೆ ಅಂದರೆ ಕನ್ಸಿಡರ್ ಅಂದರೆ ಲೈಕ್ ಎರಡು ಅಪ್ಲಿಕೇಶನಲ್ಲೂ ನೋಡಿದ್ರೆ ರ್ಯಾಪಿಡೋದಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ದಾವೆ. ಈಗ ನಿಮಗೆ ಎರಡು ಅಪ್ಲಿಕೇಶನ್ ಬಗ್ಗೆನೂ ನಿಮಗೆ ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗಿರ್ತದೆ. ಸೊ ಈಗ ನಿಮಗೆ ತಿಳಿಸೋದಾದರೆ ಅಮೌಂಟು ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನಿಮಗೆ ಅಮೌಂಟ್ ಆದರೆ ಎರಡು ಆಲ್ಮೋಸ್ಟ್ ಒಂದೇ, ಅದು ಏನು ಡಿಫ್ರೆಂಟ್ ಏನಿಲ್ಲ. ಬಟ್ ಆದರೆ ಕನ್ಸಿಡರ್ ಮಾಡಿಕೊಂಡ್ರೆ ಈ ಅಪ್ಲಿಕೇಶನ್ ರ್ಯಾಪಿಡೋದಲ್ಲಿ ಕೆಲವರಿಗೆ 0 ಕಮಿಷನ್ ಅಂತ ಇರ್ತದೆ, ಕೆಲವರಿಗೆ 5% ಕಮಿಷನ್ ಅಂತ ಇರ್ತದೆ, ಕೆಲವರಿಗೆ 18% ಕಮಿಷನು, ಕೆಲವರಿಗೆ 15% ಕಮಿಷನು. ರ್ಯಾಪಿಡೋದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಥರ ಇರಲ್ಲ, ಬೇರೆ 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 ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಅದೇ ರೀತಿ ನೀವು ಪೋರ್ಟರ್ನ ನೋಡೋದಾದರೆ ಪೋರ್ಟರಲ್ಲಿ ಬಂದ್ಬಿಟ್ಟು ಸೇಮ್ ಆ್ಯಸ್ ಯೂಶುವಲ್ ಅಷ್ಟೇ. ನೀವು ಎಷ್ಟು ಪರ್ಫಾರ್ಮೆನ್ಸ್ ನೀವು ಇರ್ತೀರಾ, ಎಷ್ಟು ಲಾಗಿನ್ ಅವರ್ಸ್ ಮೇಂಟೈನ್ ಮಾಡಿರ್ತೀರಾ, ಎಷ್ಟು ಡ್ಯೂಟಿಗಳು ಮಾಡಿರ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಆರ್ಡರ್ಸ್ ಕೊಡೋದು ಆ ಥರ ಡಿಸೈಡ್ ಮಾಡ್ತಾನೆ ಪೋರ್ಟರ್ ಅದನ್ನು. ಸೊ ಈಗ ನಿಮಗೆ ಎರಡು ಅಪ್ಲಿಕೇಶನ್ ಬಗ್ಗೆನೂ ಲೈಕ್ ಯಾವ ಥರ ಅಂತ ನಿಮಗೆ ಗೊತ್ತಾಗಿದೆ. ಬಟ್ ತುಂಬ ಜನ ಕೇಳೋದು ಯಾವುದರಲ್ಲಿ ಡ್ಯೂಟಿ ಜಾಸ್ತಿ ಬರ್ತವೆ, ಯಾವ ಅಪ್ಲಿಕೇಶನ್ ಬೆಟರ್ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಯಾವುದು ಅಪ್ಲಿಕೇಶನಲ್ಲಿ ಜಾಸ್ತಿ ಪಕ್ಕ ಬರ್ತದೆ ಅಂತ ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಎರಡು ಅಪ್ಲಿಕೇಶನ್ನು ಲೈಕ್ ಒಂಥರ ಅಲ್ಲಿನ ಸಿಚುವೇಶನ್. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಏರಿಯಾದಲ್ಲಿ ಹೋಗಿರ್ತೀರಾ, ಆ ಏರಿಯಾದಲ್ಲಿ ನಿಮಗೆ ಡ್ಯೂಟಿ ಕಸ್ಟಮರ್ ಬುಕ್ ಮಾಡಿದ್ರೆ ಮಾತ್ರನೇ ನಿಮಗೆ ಬರೋದು, ಇಲ್ಲಾಂದರೆ ಬರಲ್ಲ. ಎರಡು ಅಪ್ಲಿಕೇಶನಲ್ಲೂ ಅಷ್ಟೇ. ಬಟ್ ಕನ್ಸಿಡರ್ ಟು ಯಾವುದ್ರಲ್ಲಿ ಜಾಸ್ತಿ ಅಂತ ನೋಡೋದಾದರೆ ನನ್ನ ಪ್ರಕಾರ ರ್ಯಾಪಿಡೋದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ನಿಮ್ಗೆ ಆಗಲೇ ಹೇಳೋದಂಗೆ ಪ್ಲಾಟ್ಫಾರ್ಮಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ದಾವೆ. ಫುಡ್ ಮಾಡ್ಕೋಬೋದು, ಗ್ರಾಸರಿ ಮಾಡ್ಕೊಬೋದು, ಮತ್ತು ಪಾರ್ಸಲ್ಲು, ರ್ಯಾಪಿಡೋ, ಅದು ಬೈಕ್ ಟ್ಯಾಕ್ಸಿ, ಈ ಥರ ಆಪ್ಷನ್ಸ್ ಜಾಸ್ತಿ ಇದೆ. ಅದಕ್ಕೆ ನಾನು ಸಜೆಷನ್ನು ರ್ಯಾಪಿಡೋಗೆ ಸ್ವಲ್ಪ ಜಾಸ್ತಿ ಬೆಟರ್ ಅಂತ ಪೋರ್ಟರ್ಗಿಂತ. ಬಟ್ ಆದರೆ ಪೋರ್ಟರಲ್ಲೂ ಒಂದು ಸ್ವಲ್ಪ ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬಟ್ ಯಾವ ಥರ ಅಂತಂದರೆ ಅದು ನಿಮಗೆ ಲಾಂಗ್ ಆರ್ಡರ್ಸ್ ಬರ್ತವೆ. ಲಾಂಗ್ ಆರ್ಡರ್ಸ್ ತೊಗೊಂಡ್ರೆ ಅಲ್ಲಿಂದ ರಿಟರ್ನ್ ಬಂದರೆ, ಸೊ ಒಳ್ಳೆ ಈಗ ಎಕ್ಸಾಂಪಲ್ JC ರೋಡು ಅಥವಾ ಚಿಕ್ಕಪೇಟೆ ಅಂತನೋ ಇಲ್ಲ SP ರೋಡ್ ಅಂತ ಹೋದರೆ ಅಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಪೋರ್ಟರಲ್ಲಿ ಆರ್ಡರ್ಸ್ ಇರ್ತದೆ. ಸೊ ಎರಡು ಅಪ್ಲಿಕೇಶನಲ್ಲೂ ಅರ್ನಿಂಗ್ಸ್ನ ಕಂಪೇರ್ ಮಾಡಿಕೊಂಡ್ರೆ ರ್ಯಾಪಿಡೋ ಒಂದು ಸ್ವಲ್ಪ ಬೆಟರು. ಬಟ್ ನನ್ನ ಸಜೆಷನು, ನಾನು ತುಂಬ ವೀಡಿಯೋಗಳಲ್ಲಿ ನಾನು ಹೇಳೋದು ನಿಮ್ಗೆ ಏನಪ್ಪ ಅಂದರೆ, ನನ್ನ ಸಜೆಷನು ಎರಡು ಅಪ್ಲಿಕೇಶನಲ್ಲಿ ಯಾವ್ದು ಬೆಸ್ಟು ಯಾವ್ದು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರಲ್ವಾ. ಸೊ ನಿಮಗೆ ನಾನು ಹೇಳೋದೇನಪ್ಪ ಅಂದರೆ, ಫಸ್ಟ್ ನೀವು ಎರಡು ಅಪ್ಲಿಕೇಶನ್ನು ಇಟ್ಕೊಳ್ಳಿ. ಅಂದರೆ ಲೈಕ್ ಎಮರ್ಜೆನ್ಸಿ ಪರ್ಪಸ್ಗೋ ಇಲ್ಲ ಸೇಫ್ಟಿ ಪರ್ಪಸ್ಗೋ ಇಲ್ಲಾಂದರೆ ನಿಮ್ಮ ಒಂದು ಇದಕ್ಕೋ ಎರಡು ಅಪ್ಲಿಕೇಶನ್ ಇಟ್ಕೊಳ್ಳಿ. ನಾನು ಹೇಳೋದು ಎರಡು ಅಪ್ಲಿಕೇಶನಲ್ಲೂ ಮಾಡಿ, ಓಕೆನಾ. ಇದು ಆನ್ ಮಾಡ್ಕೊಳ್ಳಿ, ಅದು ಆನ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಮ್ಮ ಮನೆ ಇರೋದು ನಿಯರ್ಲಿ ರಾಮಯ್ಯ ಹಾಸ್ಪಿಟ್ಲ್ ಹೆಬ್ಬಾಳ. ಸೊ ಹೆಬ್ಬಾಳದಿಂದ ಈಗ ನಾನು JP ನಗರ್ ಸೈಡ್ ಬನ್ನೇರುಘಟ್ಟ ಸೈಡ್ ಹೋಗ್ಬಿಟ್ಟಿರ್ತೀನಿ. ಬನ್ನೇರುಘಟ್ಟ ಸೈಡ್ ಹೋದ್ಮೇಲೆ ಅಲ್ಲಿಂದ ನನಗೆ ಪೋರ್ಟಲ್ ರಿಟರ್ನ್ ಬರೋದೇ ಇಲ್ಲ. ಅವಾಗ ಏನು ಮಾಡಬೇಕು, ಪೋರ್ಟರ್ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ಖಾಲಿ ಬಂದರೆ ನಮಗೆ ವರ್ಕೌಟು ಆಗಲ್ಲ, ಹೋಗಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ರ್ಯಾಪಿಡೋನ ಆನ್ ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ರ್ಯಾಪಿಡೋದಲ್ಲಿ ಪಕ್ಕ ಬಂದೇ ಬರುತ್ತೆ ಅಂತ ನಾನು ಹೇಳಲ್ಲ. ಬಟ್ ಆದರೆ ಆಪ್ಷನ್ ಅಂತ ಇರ್ತದೆ, ಪೋರ್ಟರು ರ್ಯಾಪಿಡೋ ಎರಡು ಆಪ್ಷನ್ ಇರ್ತದೆ ನಮ್ಮ ಹತ್ರ. ಸೊ ಅದಕ್ಕೋಸ್ಕರ
ಅದಕ್ಕೋಸ್ಕರ 2 ಅಪ್ಲಿಕೇಶನ್ ಇಟ್ಕೋಬೇಕು. ಅದಾದಮೇಲೆ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಏನು ಗೊತ್ತಾ, ಕಸ್ಟಮರ್ಸ್ನ ಕೂರ್ಸ್ಕೊಂಡು ಹೋಗೋಕ್ಕೆ ಇಷ್ಟ ಆಗಲ್ಲ. ಅಂದರೆ ಲೈಕ್ ಯಾಕಪ್ಪ ರಿಸ್ಕು, ಈಗ ಕೆಲವೊಂದು ಸಮಸ್ಯೆಗಳೆಲ್ಲ ನೀವು ನೋಡ್ತಾ ಇದ್ರೆ ಆ ಸಮಸ್ಯೆಗಳೆಲ್ಲ ನನಗೆ ಯಾಕಪ್ಪ ಬೇಕು ಅನ್ನೋರಾದ್ರೆ ಪೋರ್ಟರ್ನ ಮಾಡೋದು ಸಿಕ್ಕಾಪಟ್ಟೆ ಬೆಟರು. ಏನಕ್ಕೆ ಅಂದರೆ ತಲೆನೋವು ಇರಲ್ಲ. ಯಾವುದೇ ರೀತಿ ಅಪಾರ್ಟ್ಮೆಂಟ್ಗಳಿಗೆ ಹೋಗಬೇಕು ಅಂದರೆ ಕೆಲವೊಂದು ಹೋಗಬೇಕಾಗುತ್ತೆ, ಬಟ್ ಜಾಸ್ತಿ ತಲೆನೋವು ಇರಲ್ಲ, ರಿಸ್ಕ್ ಇರಲ್ಲ. ಆರಾಮಾಗಿ ಒಂದು ಐಟಮ್ ಕೊಡ್ತಾರೆ, ಎತ್ಕೊಂಡು ಹೋಗ್ತೀವಿ, ಡ್ರಾಪ್ ಹತ್ರ ಕೊಡ್ತೀವಿ. ಈ ಥರ ಪೋರ್ಟರ್ ಇರ್ತದೆ. ಬಟ್ ಆದರೆ ಕಸ್ಟಮರ್ನ ರ್ಯಾಪಿಡ್ ಅಂತ ಬಂದರೆ ರ್ಯಾಪಿಡಲ್ಲಿ ಕಸ್ಟಮರ್ನ ಪಿಕಪ್ ಮಾಡಬೇಕಾಗುತ್ತೆ, ಡ್ರಾಪ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಮಧ್ಯೆ ಮಧ್ಯೆ ಪಾರ್ಸಲ್ ಆರ್ಡ್ರ್ಗಳು ಬರ್ತವೆ, ಪಾರ್ಸಲ್ ಆರ್ಡ್ರ್ಗಳು ಮಾಡ್ಕೊಬೋದು. ಅಥವಾ ಅದು ಬೇಡ ಅಂದರೆ ಆರಾಮಾಗಿ ನಾವು ಮಾಡ್ಕೊತೀವಿ ಅಂದರೆ ಫುಡ್ ಆರ್ಡ್ರ್ಗಳು ಮಾಡ್ಕೊಬೋದು ರ್ಯಾಪಿಡೋದಲ್ಲಿ. ನನ್ನ ಸಜೆಷನ್ನ ನಿಮಗೆ ಕೊಡೋದಾದರೆ ನಾನು ಆಗಲೇ ಹೇಳ್ದಂಗೆ 2 ಅಪ್ಲಿಕೇಶನ್ ಇಟ್ಕೊಳ್ಳೋದು ತುಂಬ ಬೆಟರು. ಆದರೆ ಕೆಲವರ ಮೈಂಡ್ ಸೆಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅದೇ ಆಗಲೇ ಹೇಳಿಲ್ವಾ, ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ ಅನ್ನೋದು ಗೊಂದಲ ಇರ್ತದೆ. ಆ ಥರ ರಿಸ್ಕ್ ಯಾಕಪ್ಪ ನನಗೆ ಅಂತಲೂ ಇರ್ತದೆ. ಸೊ ಈ ಥರ ಹೇಳೋದಾದರೆ ಯಾರಿಗೆ ಆ ಥರ ಈ ರಿಸ್ಕ್ ಎಲ್ಲ ಬೇಡ ಅನ್ನೋದಾದರೆ ಪೋರ್ಟರ್ ಆರಾಮಾಗಿ ಮಾಡ್ಕೊಳ್ಳಿ. ಪೋರ್ಟರಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಮತ್ತು ತುಂಬ ಜನ ಕೇಳೋದೇನಪ್ಪ ಅಂದರೆ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಒಂದು ದಿನ ಎಲ್ಲ ಡ್ಯೂಟಿ ಮಾಡಿದ್ರೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ರ್ಯಾಪಿಡೋದಲ್ಲಿ ಪೋರ್ಟ್ರಲ್ಲಿ ಅಂತ. ನೋಡಿ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದಕ್ಕಿಂತ ನೀವು ಎಷ್ಟೊತ್ತು ಲಾಗಿನ್ ಅವರ್ಸ್ ಇರ್ತೀರ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದೊಂದು ದಿವಸ ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಡ್ಯೂಟಿ ಆನಲ್ಲಿ ಇಟ್ಟಿರ್ತೀವಿ, ಅರ್ನಿಂಗ್ಸ್ ಆಗಿರಲ್ಲ. ಬಟ್ ರಾತ್ರಿ ಒಂದು 2 ಅವರಲ್ಲಿ ಅರ್ನಿಂಗ್ಸ್ ಚೆನ್ನಾಗಿ ಆಗ್ಬಿಟ್ಟಿರ್ತದೆ. ಸೊ ಅದು ಹೇಳೋಕ್ಕಾಗಲ್ಲ. ಸೊ ಇದು ಇಷ್ಟೇ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ಲಾಗಿನ್ ಅವರ್ಸ್ ಕೊಡ್ತೀರಾ, ಎಷ್ಟೊತ್ತು ಇರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಅರ್ನಿಂಗ್ಸು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಬರ್ತಾರೆ, ಡ್ಯೂಟಿಗೆ ಇಲ್ಲ ಅಂದ್ಬಿಟ್ಟು ಮಧ್ಯಾಹ್ನಷ್ಟಿಗೆ ಮನೆಗೆ ಹೋಗ್ಬಿಡ್ತಾರೆ. ಸೊ ಅದೆಲ್ಲ ಒಂದು ಸ್ವಲ್ಪ ಕಷ್ಟ. ಆ ಥರ ಅದೇ ಅರ್ನಿಂಗ್ಸ್ ಆಗೋ ಸ್ವಲ್ಪ ಕಷ್ಟ. ತುಂಬ ಜನ ಯಾರು ಅರ್ನಿಂಗ್ಸ್ ಆಗಲ್ಲ ಅಂತೀರಾ ಅವ್ರಿಗೆ ನಾನೇ ಹೇಳೋದೇನಪ್ಪ ಅಂದರೆ ಬೆಳಗ್ಗೆ ಅರ್ನಿಂಗ್ಸ್ ಆಗಲಿಲ್ವಾ ಒಂದು ಸ್ವಲ್ಪ ಸಂಜೆವರೆಗೂ ವೆಯ್ಟ್ ಮಾಡಿ. ಸಂಜೆವರೆಗೂ ವೆಯ್ಟ್ ಮಾಡಿದ್ರೆ ಆಗುತ್ತೆ. ಬಟ್ ನಾನು ಹೇಳೋದೇನಪ್ಪ ಅಂದರೆ ಇಲ್ಲಿ ಕಷ್ಟಪಟ್ಟು ಲಾಗಿನ್ ಅವರ್ಸ್ ಒಂದು 10 ರಿಂದ 12 ಅವರ್ಸ್ ಲಾಗಿನ್ ಕೊಟ್ಟಿದ್ದಂದರೆ ₹1000 ಎಲ್ಲ ಖರ್ಚು ತೆಗೆದು ₹1000 ಅಂತೂ ಮೋಸ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನು ನಮ್ಮ ಚಾನಲ್ ಎಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೀಡಿಯೋಸ್ಗೋಸ್ಕರ. ಓಕೆನಾ? ಸೊ ಇನ್ನೂ ಯಾವ ರೀತಿ ಯಾವ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್. ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿರಿ.